ಬದಲಾವಣೆ ಆಗ್ತದೆ. ಬದಲಾವಣೆ ಆಗಿ ಮತ್ತೆ ನಮ್ಗೆ ನಮ್ಮ ಏನು BJP ಅಭ್ಯರ್ಥಿ NDP ಅಭ್ಯರ್ಥಿಗಳಿದ್ದಾರೆ ಅವರು ಗೆಲುವನ್ನ ಸಾಧಿಸ್ತಾರೆ. ಅದ್ರವರೆಗೆ ನನಗೆ ಅವಕಾಶ ಕೊಡಿ, ನಾವು ನಂತರದಲ್ಲಿ ನೋಡೋಣ ಅದನ್ನ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಓಕೆ ವೀಕ್ಷಕರೇ, ಈಗ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಆ್ಯಂಡ್ ಫೈನಲ್ ಸ್ವಾತಿ ಅವರೇ, ನಿಮ್ಮ ನೆಕ್ಸ್ಟ್ ಕಂಪೇನಿಯನ್ ಬಂದಿದ್ದಾರೆ. ಅದಕ್ಕಿಂತ ಮೊದಲು ರಾಜ್ಯದಲ್ಲಿ 3ಕ್ಕೆ 3 ನೀವಿರೋ ತನಕ ನಾನಿವಾಗ ಬಂದಿದ್ದೀನಿ, ಬಂದು 3ಕ್ಕೆ ತಲುಪಿಸಿದ್ದೀನಿ. ಸೊ ನನ್ನ ಕೊಲೀಗ್ ಕೂಡ ಬಂದು 3ನ್ನ ಗೆಲ್ಲಿಸ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ರಾಜ್ಯದ ಜನ ಸಿದ್ದರಾಮಯ್ಯನವ್ರನ್ನ ಮತ್ತು DK ಶಿವಕುಮಾರ್ ಅವರ ಕೈ ಹಿಡಿತಾರೆ. ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳು ಕೆಲಸ ಮಾಡಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ BJP ಮತ್ತು ಕುಮಾರಸ್ವಾಮಿ ಅವರು ಹೇಗೆ ಸರ್ಕಾರದ ವಿರುದ್ಧ ತಮ್ಮ ಧೋರಣೆಗಳನ್ನು ಎಸಗಿದ್ರು, ಹೇಗೆ ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಏನೋ ಮಾಡಿಬಿಡ್ತೀನಿ ಅಂತ ಹೋದರು, ವಾಲ್ಮೀಕಿ ಹಗರಣನ ಇಟ್ಕೊಂಡು ಹೇಗೆ ಸುಳ್ಳು ಪ್ರಚಾರಗಳನ್ನು ಮಾಡಿದ್ರು, ಇದ್ಯಾವುದೂ ಕೂಡ BJPಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿಯಾದಂಥ ಮತಗಳನ್ನು ತಂದ್ಕೊಳ್ಳೋದಿಲ್ಲ. ಸೊ ಬೆಟರ್ ಚೇಂಜ್ ದ ಸ್ಟ್ರಾಟಜಿ ಫಾರ್ 2028 ಅಂತ ಹೇಳಿ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ವಾತಿ ಅವರ. ವೀಕ್ಷಕರೇ ನೋಡಿ, 50% ಕೌಂಟಿಂಗ್ ಆಯಿತು. ಸಮೀರ್ ಸರ್ ಆ್ಯಂಡ್ ರೇಷ್ಮೆ ಸರ್, 50% ಕೌಂಟಿಂಗ್ ಆಗೋಯ್ತು. ಈಗ 50%, ಇನ್ನು 1 ಲಕ್ಷ ಬಾಕಿ ಇದೆ ಅಷ್ಟೇ. 1 ಲಕ್ಷ ಅಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, 34,000, 45,000, 90,000, 1,80,000 ಪೋಲಿಂಗ್ ಆಗಿದೆ. ಭಾಳ ಆಶ್ಚರ್ಯಕರ ರೀತಿಯಲ್ಲಿ. ಆಮೇಲೆ ಅನೇಕರಿಗೆ ಇದಿತ್ತು, CP ಯೋಗೇಶ್ವರ ನಿಖಿಲ ಎಲ್ಲವೂ ಕೂಡ ಜಮೀರಿಂದ ಸುತ್ತೋದಕ್ಕೆ ಶುರುವಾಯಿತು. ಜಮೀರ್ ಹೇಳಿಕೆ ಹಾಗಾಗತ್ತೆ ಹೀಗಾಗತ್ತೆ. ಈಗ ನೋಡ್ತಿರೋ ಟ್ರೆಂಡ್ ಪ್ರಕಾರ ಗೊತ್ತಿಲ್ಲ, ಚೇಂಜ್ ಆದರೂ ಆಗಬಹುದು. ಇನ್ನು ಅರ್ಧಕ್ಕರ್ಧ ಮಾತ್ರ ಉಳಿದಿರೋ ಕಾರಣಕ್ಕಾಗಿ 11,000 ಭಾಳ ದೊಡ್ಡ ಲೀಡ್ ಅಂತ ಅನಿಸ್ತಾ ಇದೆ. ಹೌದು, ಭಾಳ ದೊಡ್ಡ ಲೀಡ್. ಉಳಿದ 2 ಕ್ಷೇತ್ರಗಳನ್ನು ಆ ರೀತಿ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಉಳಿದ 2 ಕ್ಷೇತ್ರಗಳಲ್ಲಿ ಒಂದು 500 ಮತ್ತು 100, 1,500 ನೋಡಿ, 1,158 ಯಾವುದೇ ಸಂದರ್ಭದಲ್ಲಿ. ಆದರೆ ಇದು ಅಷ್ಟೇ 90,000 ಓಟ್ ಕೌಂಟಿಂಗ್ ಆಗೋಯ್ತು. ಇನ್ನೊಂದು 90,000 ಓಟ್ ಕೌಂಟಿಂಗ್ ಬಾಕಿ ಇದೆ. ಎಲ್ಲ ಕಡೆ 3 ಕ್ಷೇತ್ರಗಳಲ್ಲಿ ನೋಡಿ, ಚನ್ನಪಟ್ಟಣದಲ್ಲಿ 8ನೇ ಸುತ್ತು ಮುಕ್ತಾಯ, ಇನ್ನು 12 ಸುತ್ತು ನೋಡಿ, 45,982, JDS 34,802, 11,174 ಮತಗಳು. ಚನ್ನಪಟ್ಟಣದಲ್ಲಿ 8ನೇ ಸುತ್ತು ಈಗ ಆಲ್ರೆಡಿ ಮುಕ್ತಾಯ ಆಗಿದೆ. ಎಕ್ಸಾಕ್ಟ್ಲಿ ಅಲ್ಲಿರೋದು 20 ಸುತ್ತು, ಇನ್ನೂ 12 ಸುತ್ತು ಬಾಕಿ ಇದೆ. ಅಷ್ಟರಲ್ಲಿ ಏನು ಬೆಳವಣಿಗೆ ಆಗುತ್ತೆ ನೋಡಬೇಕು. ಸದ್ಯಕ್ಕಂತೂ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳೋ ಪ್ರಕಾರ 50% ಮತ ಎಣಿಕೆ ಮುಕ್ತಾಯ ಆಗಿದೆ. ಅಲ್ಲಿಗೆ CP ಯೋಗೇಶ್ವರ್ ಅವರು ಮುನ್ನಡೆ ಕಾಯ್ದುಕೊಳ್ತಿದ್ದಾರೆ. ಕೊನೆ ಕ್ಷಣದಲ್ಲಿ ಅವ್ರಿಗೊಂದು ಆತಂಕ ಶುರುವಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಏನಾದರೂ ಡ್ಯಾಮೇಜ್ ಆಗಬಹುದು ಅಂತ ಅದನ್ನ ಅವ್ರು ಹೇಳ್ಕೊಂಡಿದ್ರು ಕೂಡ. ಬಟ್ ಈ ತಕ್ಷಣಕ್ಕೆ ನೋಡಿದ್ರೆ ಅದೆಲ್ಲ ಇಂಪ್ಯಾಕ್ಟ್ ಆದಂಗೆ ಕಾಣಿಸ್ತಾ ಇಲ್ಲ, ಎಫೆಕ್ಟ್ ಆದಂಗೆ ಕಾಣಿಸ್ತಾ ಇಲ್ಲ. ರಿಸಲ್ಟ್ ಅನ್ನ ನೋಡ್ತಾ ಹೋದ್ರೆ ಒಟ್ನಲ್ಲಿ ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. BSY ಮತ್ತು ವಿಜೇಂದ್ರ ಅವರು ಕಾಲ್ ಮಾಡೆಲ್ಲ ಮಾತಾಡಿದ್ದಾರಂತೆ ಕುಮಾರಸ್ವಾಮಿ ಅವ್ರ ಜೊತೆಗೆ. ಸದ್ಯದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರಲ್ಲಿ ಸಂಭ್ರಮ, ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ತಾವು ಗಮನಿಸ್ತಾ ಇದ್ದೀರಿ. ರವೀಂದ್ರ, ರೇಷ್ಮೆ ಸರ್, ತುಂಬ ಈಸಿಯಾಗಿ ಬಿಟ್ಕೊಡ್ತಾ ಇದೆಯಾ ಚನ್ನಪಟ್ಟಣ ಅಂತ ಈ ಮೈತ್ರಿ ಅಂದರೆ ದೋಸ್ತಿಗಳು? CP ಯೋಗೇಶ್ವರ್ ಅವ್ರನ್ನ ಉಳಿಸ್ಕೊಂಡಿದ್ರೆ ಆ ಕ್ಷೇತ್ರವನ್ನು ಹಿಡಿತದಲ್ಲಿ ಇಟ್ಕೊಳ್ಬಹುದಿತ್ತು ಅಂತ ನೋಡಿ. CP ಯೋಗೇಶ್ವರ್ ತನ್ನ ಸ್ವಂತ ಎಡಗಂಟು ಇಟ್ಕೊಂಡು ಹಿಸ್ ಓನ್ ವೋಟ್ ಬ್ಯಾಂಕ್, 2 ರಾಷ್ಟ್ರೀಯ ಪಕ್ಷಗಳ ನಡುವೆ ತನ್ನ ಸ್ವಂತ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸುಮ್ಮನೆ ಭಗೀರಥ ಅಂತಲ್ಲ, ಅವರು 64 ಕೆರೆ ತುಂಬಿಸೋ ಕಾರ್ಯಕ್ರಮಕ್ಕೆ ನನಗೂ ಅತಿಥಿಯಾಗಿ ಕರೆದಿದ್ರು. ನಮ್ಮ ದಿವಂಗತ ಪತ್ರಕರ್ತ ಸ್ನೇಹಿತ ಮಹಾದೇವ್ ಪ್ರಕಾಶ್ ಮತ್ತು ನಾನು ಹೋಗಿದ್ದು. 64 ಕೆರೆಗಳನ್ನು ತುಂಬಿಸಿದ್ರು ಒಂದು ಅವಧಿಯಲ್ಲಿ. ಅವಾಗ ಸದಾನಂದ ಗೌಡರು ಇವರೆಲ್ಲ BJP ಮುಖ್ಯಮಂತ್ರಿಗಳಾಗಿದ್ದರು. ಹಾಗಾಗಿ ಏನಾಗಿತ್ತು ಅಂದರೆ, ಇಡೀ ಕರ್ನಾಟಕದಲ್ಲಿ ಬರಗಾಲ ಇದ್ದಾಗ ಚನ್ನಪಟ್ಟಣದಲ್ಲಿ ಹಸಿರಿಂದ ನಳನಳಿಸ್ತಾ ಇದ್ದು ಅಲ್ಲಿ ಗದ್ದೆಗಳು, ಹೊಲ ಗದ್ದೆಗಳೆಲ್ಲ. ಅದು ಎಲ್ಲ ಒಂದು ಕಡೆ ಆ ಮನುಷ್ಯನ ಕೈ ಹಿಡಿತಾ ಇದೆ. ಅಂದರೆ 2 ರಾಷ್ಟ್ರೀಯ ಪಕ್ಷಗಳಿಂದ ಎಷ್ಟು ಡಿಮ್ಯಾಂಡ್ ಇತ್ತು ನೋಡಿ. ನಮ್ಮ ಅಭ್ಯರ್ಥಿಯಾಗಿ ಅಂತ BJP ಅವರು ಬಯಸಿದ್ರು, ನಮ್ಮ ಕಡೆ ಬಂದ್ಬಿಡ್ಲಿ ಅಂತ. ಹೌದು, ಅಷ್ಟೇ ತಾಕತ್ತಿತ್ತು. ಎಲ್ಲೊಂದು ಕಡೆ ಜನಶಕ್ತಿ. ಆಮೇಲೆ ನಮ್ಮ ಜನ ರಾಜಕೀಯ ಪಕ್ಷಗಳು ನಾಯಕರು ಅನ್ಕೊಂಡಿರುವಷ್ಟು ಜಾತಿವಾದಿಗಳಲ್ಲ. ಎಲ್ಲೊಂದು ಕಡೆ ಗುಣಕ್ಕೆ ಮತ್ಸರವಿಲ್ಲ ಅಂತ ಗುರುತಿಸ್ತಾರೆ. ಆಮೇಲೆ ಬೊಮ್ಮಾಯಿ ಅವರು ತಮ್ಮ ಮಗನ ಒಳ್ಳೆ ಕೈಗಾರಿಕೋದ್ಯಮಿ ಮಾಡಬೇಕಾಗಿತ್ತು. ಈಗಾಗಲೇ ಅವ್ರದ್ದು 2-3-4 ಫ್ಯಾಕ್ಟರಿಗಳನ್ನು ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಅಷ್ಟೇ ತಮ್ಮ ಮಗನ ಒಳ್ಳೆ ನಟನಾಗಿ ಮಾಡ್ಬೋದಾಗಿತ್ತು. ಅವ್ರ 3ನೇ ಸಿನಿಮಾ ಭಾಳ ಚೆನ್ನಾಗಿತ್ತು. ಆ ಇದರಲ್ಲಿ ಚೆನ್ನಾಗಿ ಒಳ್ಳೆ ಪ್ರತಿಭೆ ತೋರಿಸಿದ್ರು. ಇಲ್ಲ, ಅವ್ರನ್ನ ರಾಜಕಾರಣಿ ಮಾಡಬೇಕು, ರಾಜನ್ನೇ ಮಾಡ್ಬೇಕಂತ ಹೊರಟಿದ್ದಾರೆ. ಅಲ್ಲ, ಸಿನಿಮಾ ಕರ್ಕೊಂಡ್ ಬಂದಿದ್ದೆ ರಾಜಕಾರಣಿ ಮಾಡಬಹುದು. ಪದೇ ಬಂಡವಾಳ ಹಾಕ್ಬಿಟ್ಟು ಕರ್ನಾಟಕದ ವರ್ಚಸ್ವಿ ಮುಖಂಡರುಗಳೆಲ್ಲ ತಮ್ಮ ಮಕ್ಕಳು ಬೆಳೆಸೋ ಈ ದುಸ್ಸಾಹಸಗಳಿದಾರಲ್ಲ, ಅದು ತಿರುಮುರು ಆಗ್ತಾ ಇದೆ. ಜನ ಎಲ್ಲ ಗುರುತಿಸ್ತಾ ಇದ್ದಾರೆ ಅದನ್ನೆಲ್ಲ. ನಾನು ಹೇಳಿದೆ, ಅಟ್ಲೀಸ್ಟ್ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯ ಪರಿಭಾಷೆ ಆದರೂ ಮೈಗೂಡಿಸ್ಕೊಂಡಿದ್ದಾರೆ. ಭರತ್ ಬೊಮ್ಮಾಯಿ ಏನೂ ಇಲ್ಲ. ಆಮೇಲೆ ಅವ್ರ ತಂದೆ ಕೂಡ ಕಡೆ ಕ್ಷಣದವರೆಗೂ ನನಗೇನು ಆಸಕ್ತಿ ಇಲ್ಲ ಅಂತ ಹೇಳ್ತು ಕೊನೆಗೆ ಮಗನ ತಂದು ಹಾಕಿದ್ರು. ಸಹಜವಾಗಿ ಬೇರು ಮಟ್ಟದ ಕಾರ್ಯಕರ್ತರಲ್ಲಿ ಅತೃಪ್ತಿ ಇದ್ದೇ ಇರುತ್ತೆ, ಅವ್ರು ಎಷ್ಟೇ ನಿರಾಕರಿಸಿದ್ರು ಕೂಡ.
ಅಲ್ಲ ಆಮೇಲೆ ಇವರು ತಂದೆಯನ್ನು MP ಮಾಡಿದ್ರು, ಮಗನನ್ನ ಅಂತ ಹೇಳಿದಾಗ ಅಷ್ಟೇ ಬಂದೇ ಅಲ್ಲ, ಬರುತ್ತೆ ಅಲ್ಲಿ. ಬಸವರಾಜ ಬೊಮ್ಮಾಯಿ ಅವರು ಯಾವಾಗ ಪ್ರಹ್ಲಾದ್ ಜೋಶಿ ಅವರಿಗೆ ತಮ್ಮ ಕ್ಷೇತ್ರ ಲೀಡ್ ಸಿಗ್ಲಿಲ್ವೋ ಅವಾಗ ಎಚ್ಚೆತ್ಕೊಳ್ಬೇಕಾಗುತ್ತೆ. ಏನೋ ಏರ್ಪೇರ್ ಆಗಿಬಿಟ್ಟಿದೆ ಎಲ್ಲ ಅಂತಂದ್ಬಿಟ್ಟು ತಾನು 36,000 ಮತಗಳಿಂದ ಗೆದ್ದ ಕ್ಷೇತ್ರ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ಗೆ ಲೀಡ್ ಕೊಡುತ್ತೆ ಅಂತಂದ್ರೆ ತನ್ನ ಬೇಸ್ ಆಗಲಿ ಬಿರುಕು ಬಿಟ್ಟಿದೆ ಅಂತಂದ್ಬಿಟ್ಟು. ಎಸ್, ನಮ್ಮ ಕಾಂಗ್ರೆಸ್ಸಿಂದ ಸೂರ್ಯ ಮುಕುಂದರಾಜ್ ಅವರು ಜಾಯಿನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸೂರ್ಯ ಮುಕುಂದ ಅವರೇ. ನಮಸ್ಕಾರ. ಈಗ 3ಕ್ಕೆ 3 ಗೆಲ್ಲುವಂಥ ಪರಿಸ್ಥಿತಿ ಕಾಣ್ತಾ ಇದೆ. ಈಗಿನ ಕ್ಷಣಕ್ಕೆ ಕಂಗ್ರಾಚುಲೇಷನ್ಸ್. ಆಮೇಲೆ ಗೊತ್ತಿಲ್ಲ ಏನಾಗುತ್ತೆ. ಈ ಖುಷಿ ಪಡಿಸ್ಬಿಡೋದು. ನೀವು ಕೇಂದ್ರ ಆಯಾಯ ಕಾಲಕ್ಕೆ ಇದ್ದದನ್ನು ಖುಷಿ ಪಡಬೇಕು ಅಂತ ಹೇಳ್ತಾರಲ್ಲ. ಕೇಂದ್ರದ ಬಗ್ಗೆ ಏನು ಕೇಳಲ್ಲ, ಮಹಾರಾಷ್ಟ್ರ ಜಾರ್ಖಂಡ್ ಬಗ್ಗೆ ಏನು ಕೇಳೋದಿಲ್ಲ. ಅಲ್ಲ, ಅವ್ರನ್ನ ಸ್ವಲ್ಪ ಮೊದಲಿಗೆ ಖುಷಿ ಪಡಿಸೋಣ, ಎಂಟ್ರಿ ಆಗಿದ್ದಾರಲ್ಲ, ಆಮೇಲೆ ಕೇಳೋಣ ಅಂತ. 3ಕ್ಕೆ 3 ಸರ್ ಏನ್ ಹೇಳ್ತೀರಿ? ಅಲ್ಲ, ಈಗ ನಿರೀಕ್ಷಿತನ ಅನಿರೀಕ್ಷಿತನ ಏನಿದು? ಅಲ್ಲ, ನಮಗೆ ಗೆಲುವು ನಿರೀಕ್ಷಿತ, ಓಕೆ ಲೀಡು ನಿರೀಕ್ಷಿತವಾಗಿ ಬರ್ತಾ ಇದೆ. ಓಕೆ, ನೋಡೋಣ, ಇನ್ನೂ ರೌಂಡ್ಗಳಿದಾವೆ. ಯಾಕೆಂದ್ರೆ ನರೇಂದ್ರ ಮೋದಿನೇ ಹಿನ್ನಡೆ ಅನುಭವಿಸಿದ್ರು. ಸೊ ಅವ್ರು ಅಷ್ಟೆಲ್ಲ ತೋರಿಸ್ಕೊಂಡೆ ಹಿನ್ನಡೆ ಅನುಭವಿಸಿದ್ರು, ಅವರೇ ಸೋತ್ಬಿಡೋರು. ಕೇಂದ್ರ ಸರ್ಕಾರ ಈಗ 600 ಪಾರ್ ಅಂತಿದ್ದವರೇ ಪಾರಾಗದೆ ಡೌಟ್ ಆಗೋಗ್ಬಿಟ್ಟಿತ್ತು. ಸೊ ಈಗ ನಾವು 3 ಜನ ನಮ್ಮ ಅಭ್ಯರ್ಥಿಗಳು ಮುನ್ನಡೆ ಕಾದ್ಕೊಂಡಿದ್ದಾರೆ. ಅದರಲ್ಲೂ ಚನ್ನಪಟ್ಟಣ ಇಡೀ ದೇಶದ ಗಮನ ಸೆಳೆದಿತ್ತು. ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಅವರ ಒಂದು ಇದಿತ್ತು, ಸಂಬಂಧ ಚೆನ್ನಾಗಿತ್ತು ಅವ್ರಿಗೆ. ಪಾಪ MP ಎಲೆಕ್ಷನಲ್ಲಿ ಅವರ ಬ್ರದರ್ಗೆ ಕೆಲಸ ಮಾಡಿದ್ರು. ಬಟ್ ಈ ಸಂದರ್ಭದಲ್ಲಿ ಅವ್ರಿಗೆ ಟಿಕೆಟನ್ನು ಕೊಡಿಸ್ಬೇಕಾಗಿತ್ತು. ಕುಮಾರಸ್ವಾಮಿ ಅವ್ರ ಜವಾಬ್ದಾರಿ ಇತ್ತದು. ಸೊ ಚನ್ನಪಟ್ಟಣದ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 1525 ಮತಗಳ ಮುನ್ನಡೆ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮನೆ ಮಾಡಿದೆ. ಯಾಸೀರ್ ಪಠಾಣ್ ಮುನ್ನಡೆ ಸಾಧಿಸ್ತಾ ಇದ್ದಂತೆ ಸಂಭ್ರಮ ಮನೆ ಮಾಡಿದೆ ಕಾರ್ಯಕರ್ತರಲ್ಲಿ. ಮತ ಎಣಿಕೆ ಕೇಂದ್ರದ ಬಳಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಕಾರ್ಯಕರ್ತರದ್ದು. ಶಿಗ್ಗಾವಿಯಲ್ಲಿ ಮೋಸ್ಟ್ಲಿ ಬಿಜೆಪಿ ಈ ರೀತಿ ನಿರೀಕ್ಷೆ ಮಾಡಿರಲ್ಲ. ಆರಂಭಿಕ ಮುನ್ನಡೆ, ಆ ನಂತರನೂ ಮುನ್ನಡೆ ಇದ್ದೇ ಇರುತ್ತೆ ಅಂದ್ರೆ ಒಂಥರ ಕಾನ್ಫಿಡೆಂಟ್ ಆಗಿದ್ರು ಈ ಕ್ಷೇತ್ರ ನಮ್ಮದೇ ಅಂತ ಬಸವರಾಜ ಬೊಮ್ಮಾಯಿ ಅವರು. ಬಟ್ ಯಾಕೋ ಆಘಾತ ಆದಂಗೆ ಕಾಣಿಸ್ತಾ ಇದೆ. ಮತ ಎಣಿಕೆ ಕೇಂದ್ರದ ಬಳಿ ಆಲ್ರೆಡಿ ಕಾಂಗ್ರೆಸ್ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಅಜ್ಜಂಪೀರ್ ಖಾದ್ರಿ ಅವರ ಬಂಡಾಯ ಡ್ಯಾಮೇಜ್ ಮಾಡಬಹುದು ಕಾಂಗ್ರೆಸ್ಗೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಡ್ಯಾಮೇಜ್ ಆದಂಗೆ ಕಾಣಿಸ್ತಾ ಇಲ್ಲ. ಅವರು ಪರವಾಗಿ ಕೆಲಸ ಮಾಡಿದ್ದಾರಾ ಅಂತ ಈ ರಿಸಲ್ಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ, ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿರುವ ದೃಶ್ಯ. ಅವರು ಮೋಸ್ಟ್ಲಿ ಇನ್ನೊಂದು 4-5 ಸಾವಿರ ಹೆಚ್ಚು ಹೋಟೆಲ್ ಕಂಫರ್ಟಬಲ್ ಆಗೇನೆ ಬರ್ತಾ ಇದೆ. ಯೋಗೇಶ್ವರ್ ಅವರು ಮೇಲ್ನೋಟಕ್ಕೆ ನಮಗೆ ಓಕೆ. ಇದು ಎಲ್ಲಿ ಸಂಭ್ರಮಾಚರಣೆ? ಶಿಗ್ಗಾವಿಯಲ್ಲಿ ಸಂಭ್ರಮಾಚರಣೆ. ಇದು ರಾಮನಗರ, ಸಾರಿ, ಇದು ಚನ್ನಪಟ್ಟಣ. 33 ಸಂಡೂರಿನಲ್ಲಿ ಅಂತರ 33 ಮತಗಳ ಅಂತರ ನೋಡಿ. 11,174. ಇಲ್ಲಿ ಬಹುತೇಕ 50% ಕೌಂಟಿಂಗ್ ಎಲ್ಲ ಕಡೆ ಆಯ್ತು. ಹೌದು, 50% ಕೌಂಟಿಂಗ್ ಆಯ್ತು. ಮತ್ತೊಂದು ಅಪ್ಡೇಟ್, ಚನ್ನಪಟ್ಟಣದಲ್ಲಿ ಫಲಿತಾಂಶಕ್ಕೂ ಮುನ್ನವೇ ವಿಜಯೋತ್ಸವಕ್ಕೆ ಸಿದ್ಧತೆ ಆಗ್ತಾ ಇದೆಯಂತೆ. ಯೋಗೇಶ್ವರ್ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಂತೆ ಸಂಭ್ರಮಾಚರಣೆ ಮನೆ ಮಾಡಿದೆ. ವಿಜಯೋತ್ಸವ ಮಾಡೋದಕ್ಕೆ ವಾಹನವನ್ನ ಸಿದ್ಧ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ವಾಹನ ಸಿದ್ಧಗೊಂಡಿದೆ. ಮೆರವಣಿಗೆ ಮಾಡುವುದು ಅದ್ದೂರಿಯಾಗಿ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಆಲ್ರೆಡಿ ಪ್ಲಾನಿಂಗ್ ಗಳಾಗ್ತಾ ಇದೆ. ಅಲ್ಲಿಗೆ ಒಂದ್ ಹಂತದಲ್ಲಿ ಒಂದು ನಂಬಿಕೆ, CP ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ಅಂತ ಕಾಂಗ್ರೆಸ್ ನಾಯಕರಲ್ಲಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ, ವಾಹನ ಸಿದ್ಧಗೊಂಡಿದೆ. ಕಾಂಗ್ರೆಸ್ ನಾಯಕರ ಫೋಟೋ, ಆ ಬ್ಯಾನರ್ ಅನ್ನ ಕೂಡ ವಾಹನ ಕಟ್ಟಿದ್ದಾರೆ. CP ಯೋಗೇಶ್ವರ ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸದೊಂದಿಗೆ ವಾಹನ ಸಿದ್ಧ ಮಾಡಿರುವಂತಹ ದೃಶ್ಯ. ಇದು ಬಹಳ ಆಶ್ಚರ್ಯ ನೋಡಿ. 12ಕ್ಕೆ ಬಂದ್ಬಿಡ್ತು ಆವೇಣಿ ಆಟ. ಬಾ 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 ಬಾ. ಎಲ್ಲ ಕಡೆ ಇದು ಯಾವುದು ರಾಮಮೂರ್ತಿ ಸ್ಟೈಲು. ಜಯನಗರದ ಸೂರ್ಯ ಮುಕುಂದ್ರ ಅವರೇ ರಾಮಮೂರ್ತಿ ಬಂದಿದ್ರು. ಎಲ್ಲಿ ನಮ್ಮ ಜಯನಗರದ MLA. ಅಲ್ಲಿ 4 ಅಂತ ಆದಾಗ ಅವ್ರಿಗೆ ಭಾಳ ಖುಷಿ. ಯಾಕಂದ್ರೆ ನನಗಿಂತಲೂ